ಗೆಳೆಯರೆ, ಪರಮಾಣು ಸಬ್ಮರಿನ್ನಿಂದ ಪರಮಾಣು ಕ್ಷಿಪಣಿಯನ್ನು ಉಡಾಯಿಸುವ ಮೂಲಕ ಭಾರತವು ಇಡೀ ಅಚ್ಚರಿಗೊಳಿಸಿದೆ. ಅಚ್ಚರಿಗೊಳಿಸಿದೆ. ಇತ್ತೀಚೆಗಷ್ಟೇ ಆಗಸ್ಟ್ನಲ್ಲಿ ಭಾರತವು ತನ್ನ ಪರಮಾಣು ಸಬ್ಮರಿನ್ ಐಎನ್ಎಸ್ ಅರಿಗಾಟನ್ನು ಲಾಂಚ್ ಮಾಡಿತ್ತು. ಹಾಗೂ ಈಗ ಕೆಲವೇ ತಿಂಗಳುಗಳ ನಂತರ ಭಾರತವು K4 ಕ್ಷಿಪಣಿಯನ್ನು ಲಾಂಚ್ ಮಾಡುವುದರ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಈ K4 ಕ್ಷಿಪಣಿಯು ಒಂದು ಪರಮಾಣು ಮಿಸೈಲ್ ಆಗಿದೆ. ಪರಮಾಣು ಸಬ್ಮರಿನ್ನಿಂದ ಪರಮಾಣು ಕ್ಷಿಪಣಿಗಳ ಲಾಂಚ್ ಮಾಡುವುದು ದೊಡ್ಡ ವಿಷಯವಾಗಿತ್ತು. ಯಾಕಂದ್ರೆ ಹೀಗೆ ಮಾಡುವುದರಲ್ಲಿ ಭಾರತವು 6ನೇ ದೇಶವಾಗಿದೆ. ಇದುವರೆಗೆ ಕೇವಲ 5 ದೇಶಗಳಷ್ಟೇ ಇದನ್ನ ಮಾಡುವಲ್ಲಿ ಸಮರ್ಥವಾಗಿವೆ. ಭಾರತವು ತನ್ನ ಪರಮಾಣು ಸಬ್ಮರಿನ್ INS ಅರಿಗಾಟ್ನಿಂದ K4 ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷಿಸಿತ್ತು. ಹಾಗೂ ಇದರೊಂದಿಗೆ ಪರಮಾಣು ಸಾಮರ್ಥ್ಯದ ಸಬ್ಮರಿನ್ ಲಾಂಚ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಮೂಲಕ ಭಾರತವು 3500 ಕಿಲೋಮೀಟರ್ ವರೆಗಿನ ಮಾರಕ ಸಾಮರ್ಥ್ಯವನ್ನು ಪಡೆದಿದೆ. ಭಾರತದ ಈ ಪರಮಾಣು ಪ್ರತಿರೋಧಕ ಸಾಮರ್ಥ್ಯದಿಂದ ಶತ್ರು ರಾಷ್ಟ್ರಗಳಿಗೆ ದೊಡ್ಡ ಸವಾಲಾಗಿದೆ ಅನ್ನೋದನ್ನ ಪರಿಗಣಿಸಲಾಗಿದೆ. ಹಾಗೂ ಇದು ಭಾರತದ ಪಾಲಿಗೆ ದೊಡ್ಡ ಸಾಧನೆಯಾಗಿದ್ದು ಶತ್ರುಗಳಿಗೆ ಭಯವಾಗಿದೆ. ಚೀನಾದ ನೌಕಾಶಕ್ತಿ ಭಾರತಕ್ಕಿಂತ ಹೆಚ್ಚಿದೆ ಅಂತ ಹೇಳ್ತಾ ಇದ್ದರೂ ಕೂಡ ಭಾರತ ಚೀನಾಕ್ಕೆ ಸವಾಲೆಸೆಯುವ ಈ ವೇಗದಿಂದ ಚೀನಾ ಭಯಪಟ್ಟು ಹೋಗುತ್ತಿದೆ. ಭಾರತಕ್ಕೆ K4 SLBM ಎರಡು ದೇಶಗಳ ನಡುವೆ ಹೊಸ ಕಾರ್ಯತಂತ್ರದ ಸಮತೋಲನವನ್ನ ಸೃಷ್ಟಿಸುವ ಸಾಧ್ಯತೆ ಇದೆ. ಭಾರತವು K4 ಕ್ಷಿಪಣಿಯನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದ್ದು ಇದು ಚೀನಾದ ಅತಿ ದೊಡ್ಡ ಭಯಾನಕ ಕನಸಾಗಿದೆ. 6000 ಟನ್ ಪರಮಾಣು ಸಬ್ಮರೀನ್ ಅರಿಘಾಟ್ನಿಂದ ಈ ಕ್ಷಿಪಣಿಯನ್ನು ಪರೀಕ್ಷಿಸಿ ಇದು ದೊಡ್ಡ ಸಂಚಲನವನ್ನು ಹುಟ್ಟುಹಾಕಿದೆ. ಈ ಜಗತ್ತಿನಲ್ಲಿ ಕೇವಲ 6 ದೇಶಗಳ ಹತ್ತಿರ ಅಷ್ಟೇ ಇಂತಹ ಸಬ್ಮರೀನ್ಗಳಿವೆ. ಅಂದ್ರೆ ಈ ಸಬ್ಮರೀನ್ಗಳು ಪರಮಾಣು ಇಂಧನದಿಂದ ಚಲಿಸುವುದರ ಜೊತೆಗೆ ಪರಮಾಣು ಕ್ಷಿಪಣಿಗಳನ್ನ ಲಾಂಚ್ ಮಾಡಬಲ್ಲವು. ಈಗ ಆ ಪಟ್ಟಿಗೆ ಭಾರತದ ಹೆಸರು ಸೇರಿದೆ. ಈವರೆಗೆ ಈ ಪಟ್ಟಿಯಲ್ಲಿ ಕೇವಲ ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್ ಮತ್ತು UK ಹೆಸರುಗಳಷ್ಟೇ ಇದ್ದವು. ಈ ರೀತಿಯ ಸಬ್ಮರೀನ್ ಅನ್ನ SSBN ಶಿಪ್ ಸಬ್ಮರ್ಸಿಬಲ್ ಬ್ಯಾಲಿಸ್ಟಿಕ್ ನ್ಯೂಕ್ಲಿಯರ್ ಅಂತ ಹೇಳಲಾಗ್ತದೆ. ಭಾರತದ ಮೊದಲ SSBN INS ಅರಿಯಂತ್ 2018ರಲ್ಲಿ ಸಂಪೂರ್ಣ ಕಾರ್ಯಕ್ಷಮತೆಯೊಂದಿಗೆ ಕಾರ್ಯನಿರ್ವಹಣೆಗೆ ಪ್ರವೇಶಿಸಿತ್ತು. ಹಾಗೂ ಎರಡನೇ SSBN INS ಅರಿಗಾಟ್ ಈ ವರ್ಷದ ಆಗಸ್ಟ್ನಲ್ಲಿ ಭಾರತೀಯ ನೌಕಾಪಡೆಯ ಭಾಗವಾಯಿತು. ಅಷ್ಟೆಲ್ಲ ಸಮಯ ಕಳೆಯುವ ಮೊದಲೇ ಈ ಸಬ್ಮರಿನ್ನಿಂದ ಭಾರತ ಪರಮಾಣು ಕ್ಷಿಪಣಿ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. K4 ಕ್ಷಿಪಣಿ ಪರೀಕ್ಷೆಯೊಂದಿಗೆ INS ಅರಿಗಾಟ್ನಲ್ಲಿ ದೀರ್ಘ ದೂರದ ಪರಮಾಣು ಹೊಡೆತ ಸಾಮರ್ಥ್ಯವು ಇನ್ನಷ್ಟು ಹೆಚ್ಚಾಗಿದೆ. ಇದಕ್ಕಿಂತ ಮುಂಚೆ INS ಅರಿಯಂತ್ ಕೇವಲ 750 ಕಿಲೋಮೀಟರ್ ರೇಂಜ್ನ K15 ಕ್ಷಿಪಣಿಗಳಿಂದ ಸಜ್ಜಿತವಾಗಿದ್ದರೆ ಈಗ 3500 ಕಿಲೋಮೀಟರ್ ರೇಂಜ್ನ K4 ಕ್ಷಿಪಣಿ ಕೂಡ ಇದು ಸಾಗಿಸಬಲ್ಲದು. ಪರಮಾಣು ಕ್ಷಿಪಣಿ ಸಾಮರ್ಥ್ಯದಲ್ಲಿ ಭಾರತವು ಕೇವಲ ಭೂಮಿಯಲ್ಲಿ ಅಷ್ಟೇ ಅಲ್ಲದೆ ಗಗನ ಹಾಗೂ ಸಮುದ್ರದಲ್ಲಿಯೂ ಬಲಿಷ್ಠ ಪ್ರಗತಿಯನ್ನು ಸಾಧಿಸಿದೆ. ಭಾರತದ ತ್ರಿಕೋನೀಯ ಪರಮಾಣು ಶಕ್ತಿಯ ಕುರಿತು ಮಾತಾಡುವುದಾದರೆ ಭಾರತವು ಭೂಮಿಯ ಮೇಲೆ ಪೃಥ್ವಿ 2 350 ಕಿಲೋಮೀಟರ್ ರೇಂಜ್, ಅಗ್ನಿ 1 700 ಕಿಲೋಮೀಟರ್ ರೇಂಜ್, ಅಗ್ನಿ 2 2000 ಕಿಲೋಮೀಟರ್ ರೇಂಜ್, ಅಗ್ನಿ 3 3000 ಕಿಲೋಮೀಟರ್ ರೇಂಜ್ ಮತ್ತು 5000 ಕಿಲೋಮೀಟರ್ಗಿಂತ ಹೆಚ್ಚು ರೇಂಜ್ನ ಅಗ್ನಿ 5 ಕ್ಷಿಪಣಿಗಳನ್ನು ಹೊಂದಿದೆ. ಏರ್ ವೆಕ್ಟರ್ಗಳ ವಿಷಯಕ್ಕೆ ಬಂದರೆ ಸುಖೋಯ್ 30 MKI, ಮಿರಾಜ್ 2000 ಜೊತೆಗೆ ಜಾಗ್ವಾರ್ ಮತ್ತು ರಾಫೆಲ್ ಯುದ್ಧ ವಿಮಾನಗಳು ಭಾರತದ ಪರಮಾಣು ಶಕ್ತಿಯನ್ನು ಹೊತ್ತೊಯ್ಯುವ ಮೂಲಕ ಶತ್ರುಗಳಿಗೆ ಹೊಡೆತ ನೀಡುವ ಸಾಮರ್ಥ್ಯವನ್ನು ಹೊಂದಿವೆ. ಸಮುದ್ರ ವೆಕ್ಟರ್ನಲ್ಲಿ ಈಗ INS ಅರಿಯಂತ ಮತ್ತು INS ಅರಿಗಾಟ್ ಸೇರಿಕೊಂಡಿವೆ. ಭಾರತ ಈಗ ಸಂಪೂರ್ಣ ಪರಮಾಣು ಕ್ಷಿಪಣಿ ರೇಂಜನ್ನು ಹೊಂದಿದ್ದು ಪ್ರಬಲ ಶಕ್ತಿಯಾಗಿ ಮೆರೆದಿದೆ. K4 ಕ್ಷಿಪಣಿ ಇದುವರೆಗೆ ಭಾರತ ಅಭಿವೃದ್ಧಿಪಡಿಸಿರುವ ಅತ್ಯಂತ ಶ್ರೇಷ್ಠ ಮತ್ತು ಶಕ್ತಿಯುತ ಕ್ಷಿಪಣಿಗಳಲ್ಲಿ ಒಂದಾಗಿದೆ. INS ಅರಿಗಾಟ್ ಭಾರತದ ಪರಮಾಣು ತ್ರಿಕೋನದ ಅಂದರೆ ನ್ಯೂಕ್ಲಿಯರ್ ಟ್ರಯಡ್ದ ದುರ್ಬಲ ಭಾಗವನ್ನು ಬಲಪಡಿಸುವ ಪ್ರಮುಖ ಸಾಧನೆಯಾಗಿದೆ. ಅಗ್ನಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಪರಮಾಣು ಬಾಂಬಿನಿಂದ ಲೆಸ್ ಆಗಿರುವ ಯುದ್ಧ ವಿಮಾನಗಳು ಮತ್ತು ಸಮುದ್ರದಲ್ಲಿರುವ INS ಅರಿಯಂತ್ ಮತ್ತು INS ಅರಿಗಾಟ್ ಭೂಮಿ, ಗಗನ ಮತ್ತು ಸಮುದ್ರದಲ್ಲಿ ಭಾರತವನ್ನು ಒಂದು ಬೃಹತ್ ಪರಮಾಣು ಶಕ್ತಿಯನ್ನಾಗಿ ಮಾಡಲಿವೆ. ಗೆಳೆಯರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.